ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ತೇನಾಲಿ ರಾಮನು ಅತ್ಯಂತ ಬುದ್ಧಿವಂತ ಮತ್ತು ಚತುರ ಸಲಹೆಗಾರನಾಗಿ ಹೆಸರು ಪಡೆದಿದ್ದನು. ಅವನ ನ್ಯಾಯಬುದ್ಧಿ ಮತ್ತು ತಕ್ಷಣದ ವಿವೇಕದಿಂದ ಅನೇಕ ಕಠಿಣ ಪ್ರಕರಣಗಳು ಸುಲಭವಾಗಿ ಪರಿಹಾರವಾಗುತ್ತಿದ್ದವು. ಇಂತಹ ಒಂದು ನ್ಯಾಯದ ಕಥೆ ಜನಪ್ರಿಯವಾಗಿದೆ. ಒಂದು ದಿನ ರಾಜ ಕೃಷ್ಣದೇವರಾಯರ ನ್ಯಾಯಸಭೆಗೆ ಇಬ್ಬರು ರೈತರು ಜಗಳವಾಡುತ್ತಾ ಬಂದರು. ಅವರಿಬ್ಬರ ಮಧ್ಯೆ ಒಂದು ಜಮೀನಿನ ವಿಚಾರವಾಗಿ ದೊಡ್ಡ ವಿವಾದ ಉಂಟಾಗಿತ್ತು. ಇಬ್ಬರೂ ಈ ಜಮೀನು ನನ್ನದೇ ಎಂದು ಹಠ ಹಿಡಿದರು. ಜಮೀನಿನ ಗಡಿ ಗುರುತುಗಳು ಸ್ಪಷ್ಟವಾಗಿರಲಿಲ್ಲ. ಸಾಕ್ಷಿಗಳು ಗೊಂದಲದ ಮಾತುಗಳನ್ನು ಹೇಳುತ್ತಿದ್ದರಿಂದ ರಾಜನಿಗೂ ತೀರ್ಮಾನಕ್ಕೆ ಬರಲು ಕಷ್ಟವಾಯಿತು. ರಾಜನು ತೇನಾಲಿ ರಾಮನ ಕಡೆ ನೋಡಿದನು. ತೇನಾಲಿ ರಾಮನು ಸ್ವಲ್ಪ ಯೋಚಿಸಿ, ಮಹಾರಾಜರೇ, ಜಮೀನನ್ನೇ ನ್ಯಾಯಕ್ಕೆ ಕರೆತರೋಣ ಎಂದು ಸಲಹೆ ನೀಡಿದನು. ಇದನ್ನು ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರು. ಆದರೆ ರಾಜನು ತೇನಾಲಿ ರಾಮನ ಬುದ್ಧಿಯ ಮೇಲೆ ನಂಬಿಕೆಯಿಟ್ಟು ಅವನ ಸಲಹೆಗೆ ಒಪ್ಪಿಕೊಂಡನು. ಮುಂದಿನ ದಿನ ಜಮೀನಿನ ಮಧ್ಯಭಾಗಕ್ಕೆ ನ್ಯಾಯಸಭೆಯನ್ನು ಸ್ಥಳಾಂತರಿಸಲಾಯಿತು. ತೇನಾಲಿ ರಾಮನು ಇಬ್ಬರು ರೈತರನ್ನೂ ಅಲ್ಲಿಗೆ ಕರೆಸಿದನು. ನಂತರ ಅವನು ಸೇವಕರಿಗೆ ಜಮೀನಿನ ಮಣ್ಣನ್ನು ಸ್ವಲ್ಪ ತೆಗೆದುಕೊಂಡು ಬರಲು ಹೇಳಿದನು. ಮಣ್ಣನ್ನು ತಂದಾಗ ತೇನಾಲಿ ರಾಮನು ಮೊದಲ ರೈತನಿಗೆ, ನೀನು ಈ ಮಣ್ಣನ್ನು ಒಪ್ಪಿಕೊಳ್ಳು, ಇದು ನಿನ್ನದೇ ಜಮೀನು ಎಂದಾದರೆ ಇದು ನಿನ್ನನ್ನು ಗುರುತಿಸುತ್ತದೆ ಎಂದು ಹೇಳಿದನು. ರೈತನು ಹಿಂಜರಿಯದೆ ಮಣ್ಣನ್ನು ಒಪ್ಪಿಕೊಂಡನು. ನಂತರ ತೇನಾಲಿ ರಾಮನು ಎರಡನೇ ರೈತನಿಗೆ ಅದೇ ರೀತಿ ಮಾಡಲು ಹೇಳಿದನು. ಆದರೆ ಆ ರೈತನು ಸ್ವಲ್ಪ ಗಾಬರಿಯಾಗಿ ಹಿಂದೆ ಸರಿದನು. ಅವನ ಮುಖದಲ್ಲಿ ಭಯ ಮತ್ತು ಸಂಶಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಇದನ್ನು ಗಮನಿಸಿದ ತೇನಾಲಿ ರಾಮನು ತಕ್ಷಣ ಸತ್ಯವನ್ನು ಅರಿತುಕೊಂಡನು. ತೇನಾಲಿ ರಾಮನು ರಾಜನಿಗೆ ಹೇಳಿದನು, ಮಹಾರಾಜರೇ, ಮೊದಲ ರೈತನು ಈ ಜಮೀನಿನಲ್ಲಿ ಬೆಳೆದವನಾಗಿರುವುದರಿಂದ ಮಣ್ಣಿನೊಂದಿಗೆ ಅವನಿಗೆ ಆತ್ಮೀಯತೆ ಇದೆ. ಆದರೆ ಎರಡನೇ ರೈತನು ಸುಳ್ಳು ಹೇಳುತ್ತಿರುವುದರಿಂದ ಮಣ್ಣನ್ನು ಮುಟ್ಟಲು ಕೂಡ ಹೆದರುತ್ತಿದ್ದಾನೆ. ಇದನ್ನು ಕೇಳಿ ರಾಜನು ವಿಚಾರಿಸಿ ನೋಡಿದಾಗ ಮೊದಲ ರೈತನ ಕುಟುಂಬವು ಪೀಳಿಗೆಯಿಂದ ಆ ಜಮೀನನ್ನು ಸಾಗಿಸುತ್ತಾ ಬಂದಿರುವುದು ಸಾಬೀತಾಯಿತು. ಮೊದಲ ರೈತನ ಕುಟುಂಬವು ಪೀಳಿಗೆಯ ಅಂತಿಮವಾಗಿ ರಾಜ ಕೃಷ್ಣದೇವರಾಯನು ಜಮೀನನ್ನು ನಿಜವಾದ ಮಾಲೀಕರಾದ ಮೊದಲ ರೈತನಿಗೆ ಒಪ್ಪಿಸಿದನು ಮತ್ತು ಸುಳ್ಳು ಹೇಳಿದ ಎರಡನೇ ರೈತನಿಗೆ ದಂಡ ವಿಧಿಸಿದನು. ನ್ಯಾಯ ಸತ್ಯದ ಪಕ್ಕದಲ್ಲೇ ನಿಲ್ಲಿತು. ಈ ಕಥೆಯಿಂದ ನಮಗೆ ತಿಳಿಯುವುದು ಏನೆಂದರೆ, ಸತ್ಯವನ್ನು ಮರೆಮಾಚಲು ಸಾಧ್ಯವಿಲ್ಲ. ಬುದ್ಧಿವಂತಿಕೆ, ಪರಿಶೀಲನೆ ಮತ್ತು ನ್ಯಾಯಬುದ್ಧಿಯಿಂದ ಯಾವ ಸಮಸ್ಯೆಯನ್ನಾದರೂ ಸುಲಭವಾಗಿ ಪರಿಹರಿಸಬಹುದು. ತೇನಾಲಿ ರಾಮನು ತನ್ನ ಚಾತುರ್ಯದಿಂದ ಸದಾ ನ್ಯಾಯವನ್ನು ಕಾಯ್ದುಕೊಂಡನು ಎಂಬುದಕ್ಕೆ ಇದು ಒಳ್ಳೆಯ ಉದಾಹರಣೆ.